सर्वे विदु सर्वा विदु जीवन विदु मृत्यु विदु दाता तू विधाता तू देता तू लेता तू सत्य तू असत्य हम भगवान तू मनुष्य हम शिव तू सुंदर तू शक्ति तू सब कुछ तू मैं कुछ नहीं भगवान तू मैं कुछ नहीं जीवन तू मैं कुछ नहीं नमः पार्वती पते हारा हारा महादेव ओम विश्वानि देव सवितुरितानि पराशव यद्भद्रं तन्नाशु त्र्यंबकं यजामहे सुगंधिं पुष्टिवर्धनम् उर्वारुकमे बन्धनान् मृत्युर्मोक्षयमामृतात् श्रीगुरुभ्यो नमः हरिः ॐ गुरुब्रह्मा गुरुर्विष्णुर्गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः महागणपतये नमः प्रार्थनां समर्पयामि सोमेश्वराय नमः प्रार्थनां समर्पयामि विद्महे सत्परागाय धीमहि तन्नो नागः प्रचोदयात् आराध्यदेवता सुपरिवारश्री सर्पाद्यष्टकुलनागेभ्यो नमः प्रार्थनां समर्पयामि ॐ नागमार्थं देवानां गमनार्थं रक्षता भूदेव्यै नमः प्रार्थनां समर्पयामि वरधरं
प्रसन्नवदनं ध्यायेत् सर्वविघ्नोपशान्तये शरण्ये त्र्यम्बके गौरी नारायणि नमोऽस्तुते महेश्वराभ्यां नमः ಶ್ರೀ ಸೀತಾರಾಮಾಭ್ಯಾಂ ನಮಃ. ಈ ದಿನ ವಿಶೇಷವಾಗಿ ಆಶ್ಲೇಷ ಬಲಿ ಪೂಜೆಯು ಆರಂಭವಾಗಿದೆ. ಈಗ ಈ ಪೂಜೆಯ ಅಂಗವಾಗಿ ಮಹಾಸಂಕಲ್ಪ ಈಗ ನಡೆಯಲಿಕ್ಕಿದೆ. ಹಾಗೆ ಎಲ್ಲ ಭಕ್ತಾದಿಗಳು ಈ ಆಶ್ಲೇಷ ಬಲಿ ಪೂಜೆಯಲ್ಲಿ ಪಾಲ್ಗೊಂಡು ಸರ್ಪಾದಿ ಅಷ್ಟಕುಲ ಸುಬ್ರಹ್ಮಣ್ಯೇಶ್ವರನ ಪೂರ್ಣವಾದಂತಹ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಪೂಜೆಯಲ್ಲಿ ಪಾಲ್ಗೊಳ್ಳುವಂತಹವರು ಕೂತ್ಕೊಂಡು ನಿಮ್ಮ ಗೋತ್ರ ನಕ್ಷತ್ರಗಳನ್ನೆಲ್ಲ ಹೇಳಿಕೊಳ್ತಾ ನಿಮ್ಮ ಮನಸ್ಸಿನ ಎಲ್ಲ ಸಂಕಲ್ಪಗಳನ್ನ, ಕೋರಿಕೆಗಳನ್ನ, ಬೇಡಿಕೆಗಳನ್ನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂತಹದ್ದು ಈಗ ಮಹಾಸಂಕಲ್ಪ ಆಗುತ್ತೆ. ಭಗವತೋ ಮಹಾಪುರುಷಸ್ಯ ವಿಷ್ಣೋಃ ವಿಷ್ಣೋರಾಜ್ಞರ ಪ್ರವರ್ತಮಾನಸ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೇ ಶ್ರೀಹರೇಃ ಸಿದ್ಧ್ಯರ್ಥಂ. ಹಾಗೆ ಎಲ್ಲರೂ ನಿಮ್ಮ ಗೋತ್ರ ನಕ್ಷತ್ರ ಹೆಸರನ್ನು ಹೇಳಿಕೊಂಡು ಈಗ ಸಂಕಲ್ಪ ಆಗುತ್ತೆ. ಎಲ್ಲ ಸರ್ವೇಷಾಂ ಮಮ ಕುಟುಂಬೀಜಾನ ಪರಿಹಾರಾರ್ಥಂ ಲಗ್ನಾತ್ ಚಂದ್ರಾತ್ ಪುತ್ರಾಭಿ ಪ್ರಪುತ್ರಸ್ಥಾನೇಷು ಸತ್ತತ್ ಭ್ರೂಣಹತ್ಯಾ ಗರ್ಭಿಣ್ಯಾಃ ಗರಪ್ರದಾನ ಗರ್ಭಿಣೀ ಸ್ತ್ರೀಣಾಂ ಗರ್ಭಾಂತರಾಯ ಔಷಧಕ್ರಿಯಾಂ ಸಂಭಾವಿತಾಂ ಸಕಲದೋಷ ನಿವಾರಣಾರ್ಥಂ ಸ್ತ್ರೀ ಪುಂರೂಪಕ ಜನ್ಮಾಂತರ ಪ್ರತಿಬಂಧಕ ರಕ್ಷೋಭೂತ ಪ್ರೇತ ಪಿಶಾಚ ಯಕ್ಷ ಯಮದೂತಿ ಶಾಕಿನಿ ಶಾಕಿನ್ಯಾದಿ ಪೈಶಾಚ ಪೀಡಾ ಪರಿಹಾರಾರ್ಥಂ ಸುಗುಣಾನೇಕ ಪುತ್ರಪೌತ್ರಾದಿ ಅನವಚ್ಛಿನ್ನ ಸರ್ಪಾದಿ ಅಷ್ಟಕುಲಾಂತರ್ಗತ ಶ್ರೀ ಸುಬ್ರಹ್ಮಣ್ಯೇಶ್ವರ ಪೂರ್ಣಾನುಗ್ರಹ ಪ್ರಸಾದ ಸಿದ್ಧ್ಯರ್ಥಂ अस्मिन् दिने आदौ आश्लेष बलिदानाख्यं कर्म करिष्ये ब्राह्मणद्वारा कारयिष्ये तदङ्गभूतं यन्त्रमध्ये देवता आवाहनादि पूजाख्यं कर्म करिष्ये तदादौ निर्विघ्नता सिद्ध्यर्थं श्री महागणपति पूजाराधनं प्रार्थनं करिष्ये. ಪ್ರಾರ್ಥನೆ ಮಾಡ್ಕೊಳ್ಳಿ. सर्वे समुद्राश्रितस्तीर्थाः गंगे जमुने चैव गोदावरी सरस्वती नर्मदे सिन्धु कावेरी जलेऽस्मिन् सन्निधिं कुरु. प्रोक्ष्य एतं विष्णुस्य देवो देवालयप्रो मंडपाश्रदेवताभ्यो नमः. गणपति पूजा गणपतये नमः. ध्यायामि ध्यानं समर्पयामि. गणपतये नमः. आवाहयामि. महागणपतये नमः. महागणपतये नमः. श्री एकदन्ताय
ಪ್ರಾರ್ಥನೆ ಮಾಡ್ಕೊಳ್ಳಿ. ಸಂಕಲ್ಪಿಸಿದಂತಹ ಎಲ್ಲ ಕರ್ಮ ನಿರ್ವಿಘ್ನವಾಗಿ ನೆರವೇರಲಿ ಅಂತ ಹೇಳಿ. ಮಮ ವಿಘ್ನಂ ನಿವಾರಯ ಕಾರ್ಯಂ ಮೇ ಸಿದ್ಧಿಮಾದಾತು ಪ್ರಸನ್ನೇ ತ್ವೈಧಾತರೆ ವಿಘ್ನಾನಿನಾಶಮಾದಾತು ಸರ್ವಾಣಿ ಗಣನಾಯಕ ಮಹಾಗಣಪತಯೇ ನಮಃ. ಮನಸಾಭೀಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಈಗ ಸಂಕಲ್ಪವನ್ನು ಮಾಡಿ ಗಣಪತಿ ಪೂಜೆ ಹಾಗೆ ಕ್ಷೇತ್ರಪಾಲ ವಾಸ್ತೋಷ್ಪತಿ ಪ್ರಾರ್ಥನೆಯನ್ನೆಲ್ಲ ಮಾಡಿಕೊಂಡಿದ್ದೇವೆ. ದೇವಾರಾಧನ ಮಂಡಲಂ, ದೇವತೆಗಳನ್ನ ಆವಾಹನೆಯನ್ನು ಮಾಡಲಿಕ್ಕೆ ಆಸನವನ್ನ ಕಲ್ಪನೆ ಮಾಡತಕ್ಕಂಥದ್ದು ಮಂಡಲ ಅಥವಾ ಯಂತ್ರ ಅಂತ ಕರೆಯುವಂಥದ್ದು. ಹಾಗಾಗಿ ಆ ಸರ್ಪಾದಿ ಅಷ್ಟಕುಲ ನಾಗದೇವತೆಗಳ ಆರಾಧನೆಗೋಸ್ಕರವಾಗಿ ಇಲ್ಲಿ ಸುಂದರವಾಗಿ ಮಂಡಲವನ್ನ ರಚನೆಯನ್ನು ಮಾಡಿದ್ದಾರೆ. ಆ ಮಂಡಲದಲ್ಲಿ ನವನಾಗಗಳು ಹಾಗೆ ಸರ್ಪಾದಿ ಅಷ್ಟಕುಲ ನಾಗದೇವತೆಗಳು 76 ದೇವತೆಗಳು ಹಾಗೆ 9 ವಿಶೇಷವಾದಂತಹ ನವನಾಗಗಳನ್ನ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡಲಿಕ್ಕಿದ್ದೇವೆ. ಆ ಎಲ್ಲ ದೇವತೆಗಳ ಆವಾಹನೆ ಹಾಗೆ ಉಪಚಾರ ಪೂಜೆಗಳೆಲ್ಲ ಈಗ ನೆರವೇರುತ್ತೆ. ಮುತ್ತೋಜ್ವಲಕಾಂಚನೇನ ರಚಿತಂ ತುಂಗಾಂಗಲರ್ಣವೇಷಂ ಕಲ್ಪಯಾಮಿ. ಸಂಕಲ್ಪ ಎಲ್ಲ ಅರ್ಥ ಆಗಿರಬಹುದು ನಿಮಗೆ. ನೀವು ಅಥವಾ ನಿಮ್ಮ ಪೂರ್ವಜರು ಮಾಡಿರುವಂತಹ ಯಾವುದೇ ವಿಧವಾದಂತಹ ತಿಳಿದೋ ತಿಳಿದೇನೋ ಮಾಡಿರುವಂತಹ ಸರ್ಪವಧ, ಸರ್ಪಹಿಂಸ, ಅದರ ಜಾಗದಲ್ಲಿ ನಮ್ಮ ಮನೆಯನ್ನು ಕಟ್ಟಿಕೊಳ್ಳುವಂಥದ್ದು, ಹುತ್ತವನ್ನು ನಾಶ ಮಾಡುವಂಥದ್ದು, ಅವರ ಮೊಟ್ಟೆ ಮರಿಗಳನ್ನು ನಾಶ ಮಾಡುವಂಥದ್ದು, ಈ ರೀತಿಯಾದಂತಹ ಯಾವುದೇ ವಿಧವಾದಂತಹ ಸರ್ಪದೋಷಗಳು ಉಂಟಾಗಿದ್ದಿದ್ರೆ, ಸರ್ಪದಿಂದ ಶಾಪ ಉಂಟಾಗಿದ್ದಿದ್ರೆ ಆ ಎಲ್ಲ ಸರ್ಪಶಾಪಗಳು ನಿವೃತ್ತಿಯಾಗಲಿ. ಹಾಗೆ ಜನ್ಮ ಲಗ್ನದಿಂದ ಜಾತಕದಲ್ಲಿ ಜನ್ಮ ರಾಶಿಯಿಂದ ಜನ್ಮ ನಕ್ಷತ್ರದಿಂದ ಪಂಚಮ ಸ್ಥಾನದಲ್ಲಿ ಇರತಕ್ಕಂತಹ ಕುಜರಾಹು ಕೇತು ಗ್ರಹಗಳ ಕ್ರೂರ ದೃಷ್ಟಿ ಏನಾದರೂ ಇದ್ರೆ ಅದೆಲ್ಲ ಸರ್ಪದೋಷಕ್ಕೆ ಕಾರಣವಾಗುತ್ತೆ. ಆ ರೀತಿಯಾದಂತಹ ಸರ್ಪದೋಷಗಳಿದ್ರೆ ಎಲ್ಲ ಪರಿಹಾರವಾಗಲಿ. ಹಾಗೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಮಾಡುವಂತಹ ಕೆಲವೊಂದಿಷ್ಟು ದೋಷಗಳನ್ನ ಸರ್ಪದೋಷಕ್ಕೆ ಸಮಾನ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಆ ರೀತಿಯಾದಂತಹ ಪುಷ್ಪಾಢ್ಯ, ಫಲಾಢ್ಯ, ಮರವನ್ನು ಕಡಿಯುವಂಥದ್ದು, ಮತ್ತ ವೃಕ್ಷಾದಿ ವೃಕ್ಷಗಳನ್ನು ಕಡಿಯುವಂಥದ್ದು, ಅಂತಂದ್ರೆ ಮರದ ಬಳ್ಳಿಗಳು ಮಾಡುವಂಥದ್ದು, ಆ ರೀತಿಯಾದಂತಹ ಯಾವುದೇ ವಿಧವಾದಂತಹ ಗುರುದ್ರೋಹ, ಶಿವದ್ರೋಹ, ವಿಷ್ಣುದ್ರೋಹ, ಬ್ರಹ್ಮದ್ರೋಹ, ಈ ರೀತಿಯಾದಂತಹ ದ್ರೋಹ ದೋಷಗಳಿದ್ರೆ ಅದೆಲ್ಲ ಪರಿಹಾರವಾಗಲಿ. ಹಾಗೆ ಅಪಹರಣಾದಿಗಳಿಂದ ಉಂಟಾದಂತಹ ದೋಷಗಳಿದ್ರೆ ಅದೆಲ್ಲ ಪರಿಹಾರವಾಗಲಿ. ಹಾಗೆ ಗರ್ಭಿಣಿ ಸ್ತ್ರೀಯರನ್ನ ಮನಸ್ತಾಪ, ಅವರನ್ನ ನೋಯಿಸಿ ಅವರಿಂದ ಸ್ತ್ರೀ ಶಾಪಗಳು ಉಂಟಾಗಿದ್ದಲ್ಲಿ ರೀತಿಯಂತಹ ಯಾವುದೇ ವಿಧವಾದಂತಹ ಸರ್ಪದೋಷಗಳಿದ್ರೆ ಅದೆಲ್ಲ ಪರಿಹಾರವಾಗಿ ಸುಬ್ರಹ್ಮಣ್ಯೇಶ್ವರನ ಸರ್ಪಾದಿ ನಾಗದೇವತೆಗಳ ಅನುಗ್ರಹದಿಂದ ಶರೀರದಲ್ಲಿರತಕ್ಕಂತಹ ಯಾವುದೇ ಚರ್ಮವ್ಯಾಧಿ ಹಾಗೆ ಮೂಳೆಗೆ ಸಂಬಂಧಪಟ್ಟಂತಹ ಯಾವುದೇ ವಿಧವಾದಂತಹ ರೋಗಗಳಿದ್ರೆ ಅದೆಲ್ಲ ಪರಿಹಾರವಾಗಲಿ. ಸಂಕಲ್ಪವನ್ನು ಹೇಳಿದ್ದಾಗಿದೆ. ಸಮರ್ಪಯಾಮಿ, ಸ್ವಾಗತಂ ಸಮರ್ಪಯಾಮಿ. ನಮಃ ದಕ್ಷಕಾಯ ನಮಃ ಐರಾವತಾಯ ನಮಃ ಮಹಾನಾಗರಾಜಾಯ ನಮಃ ಕಂಬಳಾಯ ನಮಃ ಅಶ್ವತ್ಥರಾಜ ನಮಃ. ದ್ವಾದಶ ನಾಮ ಪೂಜಾಂ ಸಮರ್ಪಯಾಮಿ. ಪುಷ್ಪಾಣಿ ಸಮರ್ಪಯಾಮಿ, ನಿವೇದಯಾಮಿ. ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣದಾಮೋದರಂ ವಾಸುದೇವಂ ಹರಿಂ ಶ್ರೀಧರಂ ಮಾಧವಂ ಗೋಪಿಕಾವಲ್ಲಭಂ ಜಾನಕೀ ನಾಯಕಂ ರಾಮಚಂದ್ರಂ ಭಜೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ. ಲಕ್ಷ್ಮೀರಮಣ ಗೋವಿಂದ. ಓಂ
वर ब्रह्मण महाराज की जय हर नमः पार्वती पतये ಕಾರ್ತೀಕ ಸೋಮವಾರದ 3ನೇ ಸೋಮವಾರದಂದು ಸರ್ಪಾದಿ ಅಷ್ಟಕುಲ ನಾಗದೇವತೆಗಳು ನವನಾಗದೇವತೆಗಳ ಪ್ರೀತ್ಯರ್ಥವಾಗಿ ಆಶ್ಲೇಷ ಬಲಿದಾನವನ್ನ ಮಾಡಿದ್ದೇವೆ. ಎಲ್ಲರೂ ಶ್ರದ್ಧಾ ಭಕ್ತಿಯಿಂದ ನೀವು ಕುಳಿತುಕೊಂಡು ಮಹಾಮಂಗಳಾರತಿಯನ್ನು ನಿರೀಕ್ಷಣೆಯನ್ನು ಮಾಡಿ